ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ನ್ಯಾಯವಾದಿಗಳ ಭವನದಲ್ಲಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಡಿಎಂ ಜತ್ತಿ ಅವರು ತಮ್ಮ ತಂದೆಯವರ ಸ್ಮರಣಾರ್ಥವಾಗಿ ಲೈಬ್ರರಿ ಕೊಡುಗೆ ನೀಡಿದ ಹಿನ್ನೆಲೆಯಲ್ಲಿ ಲೈಬ್ರರಿಯ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಉಪಸ್ಥಿತರಿದ್ದರು. ನ್ಯಾಯಾಧೀಶ ಮೊಹಮ್ಮದ್ ಇಮ್ತಿಯಾಜ್ ಅಹಮದ್, ತಾಲೂಕಾ ಕಾನೂನು ಸೇವಾ ಸಮಿತಿ ಅಧ್ಯಕ್ಷ ಹಾಗೂ ಪ್ರಧಾನ ಹಿರಿಯ ದಿವಾನಿ ನ್ಯಾಯಾಧೀಶ ರಾಜಶೇಖರ್ ಹರಸೂರ್, ಹೆಚ್ಚುವರಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಸುಶಾಂತ್ ಚೌಗ್ಲೆ, ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ ಹಾಗೂ ಜೆಎಂಎಫ್ಸಿ ನ್ಯಾಯಾಧೀಶೆ ಶ್ರೀಮತಿ ಶ್ರೀದೇವಿ ಹಾಗೂ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಡಿಎಂ ಜತ್ತಿ ಸೇರಿ ಹಿರಿಯ ಹಾಗೂ ಕಿರಿಯ ನ್ಯಾಯವಾದಿಗಳು ಸೇರಿ ರಿಬ್ಬನ್ ಕತ್ತರಿಸುವ ಮೂಲಕ ಲೈಬ್ರರಿ ಉದ್ಘಾಟಿಸಿದರು. ನಂತರ ನ್ಯಾಯಾಧೀಶರಾದ ಮೊಹಮ್ಮದ್ ಇಮ್ತಿಯಾಜ್ ಅಹಮದ್, ರಾಜಶೇಖರ್ ಹರಸೂರ್, ಸುಶಾಂತ್ ಚೌಗ್ಲಾ, ಶ್ರೀಮತಿ ಶ್ರೀದೇವಿ, ನ್ಯಾಯವಾದಿ ಡಿಎಂ ಜತ್ತಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ನ್ಯಾಯವಾದಿಗಳ ಸಂಘದ ಉಪಾಧ್ಯಕ್ಷ ಎಸ್ಪಿ ಕಾಳೆ ಕಾರ್ಯಕ್ರಮದಲ್ಲಿ ಅತಿಥಿಗಳನ್ನು ಸ್ವಾಗತಿಸಿದರೆ ನ್ಯಾಯವಾದಿ ಜಗದೀಶ್ ಕೌಜಲ್ಗಿ ಕಾರ್ಯಕ್ರಮ ನಿರೂಪಿಸಿದರು. ಬಾಡ್ಗಿ ಅವರು ಕಾರ್ಯಕ್ರಮದಲ್ಲಿ ವಂದನಾರ್ಪಣೆಯನ್ನ ಮಾಡಿದರು. ಅಮೃತ ಕಾಳೆ ಪ್ರಾರ್ಥನೆ ಗೀತೆ ಹಾಡಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಪ್ರಮುಖರು, ನ್ಯಾಯಾಧೀಶರು, ನ್ಯಾಯವಾದಿಗಳು ಉಪಸ್ಥಿತರಿದ್ದರು. ವಕೀಲರ ಸಂಘದಲ್ಲಿ ಇವತ್ತು ಈ ಲೈಬ್ರರಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನಮ್ಮ ಸಂಘದ ಅಧ್ಯಕ್ಷರಾದ ಜತ್ತಿ ಸಾಹೇಬರವರಿಗೆ ನಾನು ಪೂರ್ವಕವಾದ ಒಂದು ಧನ್ಯವಾದವನ್ನು ಅರ್ಪಿಸ್ತೇನೆ. ಯಾಕಪ್ಪ ಅಂತ ಹೇಳಿದರೆ ಈ ಲೈಬ್ರರಿ ಬಹಳ ಮುಖ್ಯವಾದ ವಕೀಲರಿಗೆ, ಅದರಲ್ಲೂ ಈ ಲೈಬ್ರರಿ ನಮ್ಮ ಜೂನಿಯರ್ ವಕೀಲರಿಗೆ ಬಹಳ ಅವಶ್ಯಕವಾಗಿತ್ತು. ಈ ರೀತಿ ಅವರು ಈ ನಮ್ಮ ಜೂನಿಯರ್ ವಕೀಲರ ಏನು ಅವಶ್ಯಕತೆ ಇತ್ತು, ಅವರು ಒಬ್ಬ ವಕೀಲರ ಸಂಘದ ಅಧ್ಯಕ್ಷರಾಗಿ ಅದನ್ನು ಪೂರೈಸಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಬರೀ ಈ ಲೈಬ್ರರಿ ಆಗದಷ್ಟೇ ಎಲ್ಲ ಉದ್ಘಾಟನೆ ಮಾತ್ರ ಮಾಡಿದ್ದೀವಿ. ನೀವು ಎಲ್ಲರೂ ಈ ಎಸ್ಪೆಷಲಿ ಜೂನಿಯರ್ ವಕೀಲರು ಅದರ ಸದುಪಯೋಗವನ್ನು ಪಡಿಸಿಕೊಂಡು ತಮ್ಮ ವೃತ್ತಿ ಜೀವನದಲ್ಲಿ ಈ ಕಾನೂನುಗಳ ಬಗ್ಗೆ ಮತ್ತು ನ್ಯಾಯಾಲಯಗಳ, ಉಚ್ಚ ನ್ಯಾಯಾಲಯಗಳು ಮತ್ತು ಸುಪ್ರೀಂ ಕೋರ್ಟ್ನ ವಿವಿಧ ತೀರ್ಪುಗಳ ಬಗ್ಗೆ ಅಪ್ಡೇಟ್ ಆಗಿ ತಮ್ಮ ವೃತ್ತಿಯಲ್ಲಿ ಪರಿಣಿತಿಯನ್ನು ವಹಿಸಿಕೊಂಡು ತಮ್ಮ ವೃತ್ತಿಯಲ್ಲಿ ಸಕ್ಸಸ್ ಆಗಬೇಕು ಅಂತ ಹೇಳಿ ನಾನು ಹಾರೈಸುತ್ತಾ, ಅವರ ತಂದೆಯವರ ಸ್ಮರಣಾರ್ಥವಾಗಿ ಇವತ್ತು ದಿವಸ ಕಾಣಿಕೆ ಕೊಟ್ಟಿದ್ದಾರೆ. ಬಹಳ ಶ್ಲಾಘನೀಯವಾದಂಥದ್ದು ಮತ್ತು ಅದನ್ನು ಪ್ರಶಂಸಾರ್ಹ ಅಂತ ನಾನು ಭಾವಿಸ್ತೀನಿ. ಅಧಿಕಾರಾವಧಿಯಲ್ಲಿ ಪ್ರಪ್ರಥಮವಾಗಿ ನಿಲ್ಲುವಂಥ ಕೆಲಸ ಅಂತ ನಾನು ಭಾವಿಸ್ತೀನಿ. ಯಾಕಂತಂದ್ರೆ ಒಂದು ಹೊತ್ತಿನ ಊಟ ಕೊಟ್ಟರೆ ಒಂದು ಹೊತ್ತಿನ ಉಪವಾಸ ಅಂದ್ರೆ ಹಸಿವು ನೀಗಬಹುದು. ಬಟ್ ಇದೇನು ಕೊಟ್ಟಿದ್ದಾರೆ ಇದು ಜ್ಞಾನಾರ್ಜನೆ ಮಾಡುವಂಥದ್ದು. ಇದು ಈ ಜ್ಞಾನದ ಹಸಿವು ನೀಗಬಾರದು. ಒಂದು ವೇಳೆ ಜ್ಞಾನದ ಹಸಿವು ಇಂಗಿತು, ನಾವು ವಕೀಲ ಮಿತ್ರರಲ್ಲಿ ಆ ಜ್ಞಾನದ ಹಸಿವು ಇಂಗಿತು ಅಂತಂದ್ರೆ ಅವರ ಜೀವನ ಅಲ್ಲಿಗೆ ಮುಗಿದು ಅಂತಾನೆ ಅರ್ಥ. ಇದು ಬಹಳ ನಿರಂತರವಾದಂತಹ ಪ್ರಕ್ರಿಯೆ. ಇದು ಕಲಿಕೆ ಅನ್ನೋದು ಟಿಲ್ ಅವರ್ ಲಾಸ್ಟ್ ಬ್ರೆತ್ ಇದನ್ನು ನಾವು ಕಲ್ಕೊಂಡೇ ಇರಬೇಕು. ಆದ್ರಿಂದ ಇದರ ಅವರೇನು ಕಂಪ್ಯೂಟರ್ ಎಲ್ಲ ಅಳವಡಿಸಿ ನಿಮಗೆ ಎಲ್ಲ ಸುಪ್ರೀಂ ಕೋರ್ಟ್ ಆರ್ಡರ್, ಹೈಕೋರ್ಟ್ಸ್ ಆಲ್ ದ ಅಕ್ರಾಸ್ ದಿ ನೇಷನ್ ಏನಿದ್ದಾವೆ ಎಲ್ಲ ಜಡ್ಜ್ಮೆಂಟ್ಸ್ಗಳು ನಿಮಗೆ ಅವೈಲೇಬಲ್ ಆಗುವಂತೆ ಒಂದು ಸಿಸ್ಟಮ್ ಮಾಡಿದ್ದಾರೆ. ಆದರೆ ಎಲ್ಲ ಸದುಪಯೋಗವನ್ನು ತಾವು ಪಡ್ಕೊಳ್ರಿ, ನಮ್ಮ ಜ್ಞಾನಾರ್ಜನೆಯನ್ನು ಮಾಡ್ಕೊಳ್ಳಿ, ಜ್ಞಾನವನ್ನು ವೃದ್ಧಿ ಮಾಡ್ಕೊಳ್ಳಿ, ವರ್ಧನೆ ಮಾಡ್ಕೊಳ್ಳಿ ಅಂತ ಹೇಳಿ ಈ ಲೈಬ್ರರಿಯನ್ನು ಅಧ್ಯಕ್ಷರು ಈ ಭಾಗ್ಯ ಕೊಡ್ಮಾಡಲ್ಪಟ್ಟಿದ್ದು ಅವ್ರ ತಂದೆಯ ನೆನಪಿನಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ. ಈ ಕೆಲಸ ಯಾವತ್ತೂ ಕೂಡ ಮಾಡಿರ್ತಕ್ಕಂತಹ ಅವರ ಜ್ಞಾನಾರ್ಜನೆ ಮಾಡಿರ್ತಕ್ಕಂಥ ಏನು ಕೆಲಸ ಇದೆ, ಈ ಕೆಲಸ ನಾವೆಲ್ಲರೂ ಕೂಡ ಅದನ್ನ ಸದುಪಯೋಗ ಪಡಿಸಿಕೊಳ್ಬೇಕು. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ನಿಮ್ಗೆಲ್ರಿಗೂ ಅನಿಸ್ಬೋದು, ಮೊಬೈಲ್ ಇದಾವೆಲ್ಲರ ಕೈಯಾಗ ಈಗ ಎಲ್ಲ ಮೊಬೈಲ್ನಲ್ಲೇ ಬರ್ತದೆ, ಅದನ್ನ ನಾವು ಯೂಸ್ ಮಾಡ್ಕೊಳ್ಬೋದು ಅಂತ ತಿಳ್ಕೊಂಡು. ಬಟ್ ಲೈಬ್ರರಿ ಅನ್ನೋದ್ರ ಅರ್ಥ ಬಹಳ ದೊಡ್ಡದಿದೆ. ಅದು ಬಹುಶಃ ನನಗನ್ನಿಸ್ತದೆ ನಮ್ಮ ಎಲ್ಲ ಓರ್ ಫಾದರ್ಸ್ ಆಗಿರ್ತಕ್ಕಂಥ ಸೀನಿಯರ್ಸ್ ಕೇಳಿದ್ರೆ ಹೇಳ್ತಾರೆ ಲೈಬ್ರರಿ ಹೋಗಿ ಕೂತು ಓದೋದ್ರ ಮಹತ್ವನೇ ಬೇರೆ. ಅದಕ್ಕೆ ಲೈಬ್ರರಿ ನಾವು 1 ಗಂಟೆ ಹೋದ್ರೆ ಆ ಲೈಬ್ರರಿನಲ್ಲಿ ಓದಿದ್ರೆ
ಅದಾಗಿರ್ತಕ್ಕಂತಹ ಬೆನಿಫಿಟ್ ಅದರದ್ದು ಒಂದು ಲಾಭ ಏನಿದೆಯಲ್ಲ ಆ ಲಾಭನ ಮೊಬೈಲ್ ನಲ್ಲಿ ನಾವು ಎಲ್ಲೋ ಕೂತ್ಕೊಂಡು ನೋಡಿದ್ರೆ ಮಾಡಿದ್ರೆ ಆಗೋದಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ನೀವು ಮೊಬೈಲ್ ಯೂಸ್ ಮಾಡ್ತಾ ಇರ್ತೀವಿ ಅಂತ ಟೈಮಲ್ಲಿ ಏನೋ ಫೋನ್ ಬರ್ತದೆ, ಮೆಸೇಜ್ ಬರ್ತದೆ, ಏನೆಲ್ಲ ತಾಪತ್ರೆಗಳಾಗ್ತವೆ ಅಂತ ಟೈಮಲ್ಲಿ ಕಾನ್ಸಂಟ್ರೇಷನ್ ಹಾಳಾಗೋ ಸಂಭವ ಬಹಳ ಇರ್ತದೆ. ಅದಕ್ಕೋಸ್ಕರ ಲೈಬ್ರರಿ ಅಂತ ಯಾಕೆ ಮಾಡಿದ್ರಪ್ಪ ಅಂತಂದ್ರೆ ಅಲ್ಲಿ ಹೋಗಿ ಕೂತು ನೀವು ಬೇಕಾಗಿರ್ತಕ್ಕಂಥ ಅಧ್ಯಯನ ಮಾಡ್ಕೊಳ್ಳಿ ಅಂತ ಮಾಡಿದರೆ, ಅದೇ ಈಗ ಈ ಲೈಬ್ರರಿ ಕೂಡ ನೀವು ಮೊಬೈಲ್ ಅಲ್ಲಿ ಇದ್ರೂ ಕೂಡ ಅಲ್ಲಿ ಕೂತ್ಕೊಂಡು ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಎಲ್ಲರೂ ಕೂಡ ಈ ದಿನ ಈ ಲೈಬ್ರರಿ ನೀವು ಉದ್ಘಾಟನೆ ಮಾಡಿದ್ದಾರೆ. ಇದಕ್ಕೆ ಕೊಡುಗೆ ಕೊಟ್ಟಿರುವುದು ಏನು ಒಳ್ಳೆಯ ಕೆಲಸ, ರಿಯಲಿ ಅಪ್ರಿಷಿಯೇಟೆಡ್. ಇದೇ ರೀತಿ ಮುಂದೆ ಬರುವಂತ ಏನು ಅಧ್ಯಕ್ಷರಿರ್ಬೋದು, ಏನು ಉಪಾಧ್ಯಕ್ಷರಿರ್ಬೋದು, ಇದೇ ರೀತಿ ಭಾರಿ ಕೊಡುಗೆಗಳನ್ನು ಕೊಡ್ತಾ ನಮ್ಮ ಏನು ಯಂಗ್ಸ್ಟರ್ಸ್ ಇದ್ದಾರೆ, ಯಂಗ್ ಅಡ್ವೊಕೇಟ್ಸ್, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇದು ಒಂದು ಒಳ್ಳೆಯ ಕೆಲಸ, ಎಷ್ಟು ಕೆಲಸ ಅಂದರೆ ಥ್ಯಾಂಕ್ಸ್. ಈ ಲೈಬ್ರರಿ ಉದ್ಘಾಟನೆ ಕಾರ್ಯಕ್ರಮ ನಾನು ಇದನ್ನು ನಮ್ಮ ತಂದೆಯ ಸ್ಮರಣಾರ್ಥದಲ್ಲಿ ಈ ನಮ್ಮ ಸಂಘಕ್ಕೆ ಪ್ರಮಾಣ ಕೊಡ್ತೇವೆ ಅಂತ ಹೇಳಿ ಸುಮಾರಾಗಿ ಎಲ್ಲ ಹೇಳ್ಕೊಡ್ಬೋದು. ಅಷ್ಟೇ ಅಲ್ಲ, ಇವತ್ತು ನಾವು ಒಂದು ಯಾವುದಾದ್ರೂ ಪ್ರಿನ್ಸಿಪಲ್ ಮೇಲೆ, ಹಿಂದೂ ಸಕ್ಸೆಷನ್ ಮೇಲೆ ಆಗಲಿ ಅಥವಾ ಎಜುಕೇಶನ್ ಮೇಲೆ ಆಗಲಿ, ಟೈಮ್ ಡಿಕ್ಲರೇಷನ್ ಮೇಲೆ ಆಗಲಿ, ಇಂಥದ್ದು ಯಾವುದಾದ್ರು ಅದ್ರ ಮೇಲೆ ಕೂಡ ನಮ್ಗೆ ಇಮಿಡಿಯೇಟ್ಲಿ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಸೊ ಇದು ಉಪಯೋಗ ಹೋಗ್ಬೇಕಾಗಿತ್ತು ನಾವು ನಿಮ್ಮೆಲ್ಲರೂ ಕರ್ತೇವೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ನಾನು ಕೊಟ್ಟಂತ ಅಥವಾ ಇವತ್ತು ಈ ಉದ್ಘಾಟನೆ ಲಾಭವನ್ನ ಎಲ್ಲರೂ ತಗೋಬೇಕು ಅಂತ ಆಶಿಸುತ್ತಾ